ಅದು ಖತರ್ನಾಕ್ ಗ್ಯಾಂಗ್ ಅಮಾಯಕ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಹನಿ ಟ್ರ್ಯಾಪ್ಗೆ ದೂಡ್ತಾ ಇತ್ತು. ಸರ್ಕಾರಿ ಅಧಿಕಾರಿಗಳು ಉದ್ಯಮಿಗಳನ್ನ ಹನಿ ಟ್ರ್ಯಾಪ್ ಕೆಡ್ಡಾಗೆ ಬೀಳಿಸಿ ಲಕ್ಷ ವಸೂಲಿ ಮಾಡ್ತಾ ಇದ್ರು. ಈಗ ಸಂತ್ರಸ್ತ ಯುವತಿಯರೇ ಹನಿ ಟ್ರ್ಯಾಪ್ ದಂಧೆಯ ಕರಾಳ ಮುಖವನ್ನ ಬಯಲು ಮಾಡಿದ್ದಾರೆ. ಕಲಬುರಗಿಯಲ್ಲಿ ಅತಿ ದೊಡ್ಡ ಹನಿ ಟ್ರ್ಯಾಪ್ ಗ್ಯಾಂಗ್. ಸಂತ್ರಸ್ತೆಯರಿಂದಲೇ ಬಯಲಾಯಿತು ಬ್ಲಾಕ್ ಮೇಲ್. ಈ ಹೆಣ್ಣು ಮಕ್ಕಳಿಗೆ ದಿಕ್ಕೆ ತೋಚದಂತಾಗಿದೆ. ಹಣದ ಆಮಿಷಕ್ಕೆ ಒಳಗಾಗಿ ಹನಿ ಟ್ರ್ಯಾಪ್ನಲ್ಲಿ ತೊಡಗಿದ್ದ ಇವರಿಗೆ ತಾವು ಮಾಡ್ತಿರೋ ಕೆಲಸದ ಬಗ್ಗೆ ತಪ್ಪಿನ ಅರಿವಾಗಿದೆ. ಅಂದ ಹಾಗೆ ಈ ಹೆಣ್ಣು ಮಕ್ಕಳು ಕಲಬುರಗಿಯವರು. ಇವರ ಆರ್ಥಿಕ ಸಂಕಷ್ಟವೇ ಆ ದುಷ್ಟರಿಗೆ ವರವಾಯಿತು. ಇವರೇ ನೋಡಿ ಅಮಾಯಕ ಹೆಣ್ಣು ಮಕ್ಕಳನ್ನ ಹನಿ ಟ್ರ್ಯಾಪ್ಗೆ ದೂಡಿದ ಕಿರಾತಕರು. ಹಣಮಂತ ಯಳಸಂಗಿ, ಪ್ರಭು ಹಿರೇಮಠ, ರಾಜು ಲೆಂಗಟಿ, ಶ್ರೀಕಾಂತ ರೆಡ್ಡಿ, ಮಂಜು ಭಂಡಾರಿ ಈ ಖತರ್ನಾಕ್ ಆಸಾಮಿಗಳೇ ಹನಿ ಟ್ರ್ಯಾಪ್ನ ಕಿಂಗ್ ಪಿನ್ಗಳು. ದಲಿತ ಸೇನೆ ಹೆಸರಿನಲ್ಲಿ ಓಡಾಡಿಕೊಂಡಿದ್ದ ಈ ಗ್ಯಾಂಗ್ ಹನಿ ಟ್ರ್ಯಾಪ್ ಅನ್ನ ಕಸುಬಾಗಿ ಮಾಡಿಕೊಂಡಿತ್ತು. ಸಾಮಾಜಿಕ ಮಾಧ್ಯಮ ಮೂಲಕ ಪರಿಚಯವಾದ ಬಡ ಹೆಣ್ಣು ಮಕ್ಕಳನ್ನ ಬಲೆಗೆ ಬೀಳಿಸಿಕೊಳ್ತಿತ್ತು. ಬಳಿಕ ಹಣದ ಆಮಿಷ ಒಡ್ಡಿ ಹನಿ ಟ್ರ್ಯಾಪ್ ಮಾಡಿಸಿ ಲಕ್ಷ ರೂಪಾಯಿ ವಸೂಲಿ ಮಾಡ್ತಿತ್ತು. ಸುಶೀಲ್ ಅನ್ನವ ನನ್ಗೆ ರೇಪ್ ಮಾಡಿರ್ತಾನ್ರಿ. ನಾನೇನು ಅವನಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀನಿ ಅಂತಂದಾಗ ನಿಂದಿರ್ಸಿರ್ ಹೋಗ್ಬೇಡ ನಾನು ಹಿಂಗೆ ಮ್ಯಾರೇಜ್ ಆಗ್ತೀನಿ ಅಂತ ಅಂದಿರ್ತಾನೆ. ಆ ಟೈಮ್ನಾಗ ಇಲ್ರಿ ಅವ ನನಗೆಲ್ಲ ಹಿಂಗೆ ಅಶ್ಲೀಲ ಫೋಟೋ ಎಲ್ಲ ತಕ್ಕೊಂಡು ನನ್ನ ಫ್ಯಾಮಿಲಿಗೆ ಮನೆಯವರಿಗೆ ಎಲ್ಲ ಫ್ರೆಂಡ್ಸಿಗೆಲ್ಲ ಕಳಿಸ್ತೀನಿ ಅಂತೇಳಿ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ ಕರ್ಸ್ಕೊಂಡನ್ರಿ ಸರ್. ಕಲಬುರಗಿಯ ಪ್ರತಿಷ್ಠಿತ ಲಾಡ್ಜ್ಗಳೇ ಅಡ್ಡ. ಕಾನ್ಸ್ಟೇಬಲ್ಗೂ ಗಾಳ ಹಾಕಿದ್ದ ಗ್ಯಾಂಗ್. ಕಲಬುರಗಿಯ ಪ್ರತಿಷ್ಠಿತ ಲಾಡ್ಜ್ಗಳನ್ನೇ ಈ ಹನಿ ಟ್ರ್ಯಾಪ್ ಗ್ಯಾಂಗ್ ಅಡ್ಡ ಮಾಡಿಕೊಂಡಿತ್ತು. ಈ ಲಾಡ್ಜ್ಗಳಿಗೆ ಸರ್ಕಾರಿ ಅಧಿಕಾರಿಗಳು ಉದ್ಯಮಿಗಳನ್ನು ಕರೆಸಿಕೊಂಡು ಹನಿ ಟ್ರ್ಯಾಪ್ ಮಾಡ್ತಿತ್ತು. ಈ ಗ್ಯಾಂಗ್ ಪೊಲೀಸರನ್ನ ಕೂಡ ಬಿಟ್ಟಿಲ್ಲ. ಕಮಲಾಪುರ ಠಾಣೆ ಕಾನ್ಸ್ಟೇಬಲ್ಗೆ ಬ್ಲ್ಯಾಕ್ ಮೇಲ್ ಮಾಡಿ 7 ಲಕ್ಷ ರೂಪಾಯಿ ವಸೂಲಿ ಮಾಡಿತ್ತು. ಹನಿ ಟ್ರ್ಯಾಪ್ನಲ್ಲಿ ಬಿದ್ದ ಮತ್ತೊಬ್ಬ ಉದ್ಯಮಿಯಿಂದ 40 ಲಕ್ಷ ರೂಪಾಯಿ ಪೀಕಿತ್ತು. ಹೀಗೆ ಹನಿ ಟ್ರ್ಯಾಪ್ಗೆ ಬಿದ್ದ 10 ಹಲವು ಜನರಿಂದ ವಸೂಲಿ ಮಾಡಿದ್ದ ಗ್ಯಾಂಗ್ ಹಣ ನೀಡದೆ ವಂಚಿಸುತ್ತಿತ್ತು ಎಂದು ಸಂತ್ರಸ್ತೆಯರು ಅಳಲು ತೋಡಿಕೊಂಡಿದ್ದಾರೆ. ಹಣಮಂತ ಯಳಸಂಗಿಲ್ಲರಿ ನನಗ್ರಿ ನೀ ಹೇಳಿ ಅವ ಅಂದಿರ್ತಾನಲ್ಲ ಪೊಲೀಸ್ ಬಸವರಾಜ್ ಅಂತ್ರಿ ಅವ್ರ ಹೆಸರು ರೀ. ಅವ್ರಲ್ಲರಿ ಅವ್ರಿಗೆ ನೀ ಹಿಂಗೆ ಮಾತಾಡು ಅಂತ ಹೇಳ್ತಾರೆ ಸರ್. ನಾ ಮಾಡಲ್ಲ ಅಂದ್ರೂ ಇಲ್ಲರಿ ಕೇಳಲ್ರಿ. ಆ ಟೈಮಿಗೆ ನಾನು ರೀ ಊರು ಬಿಟ್ಟೆ ಬಂದಿರ್ತೀನಿ ರೀ. ನಂಗೆ 2 ಮಕ್ಕಳು ರೀ, ನಾನು ಒಬ್ಬಕ್ಕೆ ಅಷ್ಟೇ ರೀ. ನನಗಿಲ್ಲರಿ ಅವ್ರು ಅಷ್ಟು ಮಂದಿ ಕೇಸಿಂದಿಲ್ಲ ರೀ. ನನಗೆ ಅಂದಿಸ್ಯಾರ ಅವ್ರಿ. ಸದ್ಯ 8 ಆರೋಪಿಗಳ ವಿರುದ್ಧ ಹನಿ ಟ್ರ್ಯಾಪ್ ಅತ್ಯಾಚಾರ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ರಾಜು ಲೆಂಗಟಿ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಸಂತ್ರಸ್ತೆಯರಿಗೆ ಭದ್ರತೆ ನೀಡುವ ಅಭಯ ನೀಡಿದ್ದಾರೆ. ದೂರನ್ನು ಪಡೆದುಕೊಂಡು ಯುವತಿಯ ವಿಸ್ತೃತವಾದ ಹೇಳಿಕೆಯನ್ನು ಪಡೆಯಲಾಗಿದೆ. ಆ ದೂರಿನ ಆಧಾರದ ಮೇಲೆ ಮತ್ತು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಕಲೆ ಹಾಕಿದ ಸಾಕ್ಷ್ಯಗಳ ಮೇರೆಗೆ ಅದರಲ್ಲಿ ಯಾರು ಪ್ರಮುಖ ಆರೋಪಿ ಇದ್ದಾನೆ, ಏನು ಯಾರ ಮೇಲೆ ಅವರು ಅತ್ಯಾಚಾರದ ಒಂದು ಆರೋಪವನ್ನು ಮಾಡಿದ್ರು, ಆರೋಪಿಗೆ ಈಗಾಗಲೇ ನಮ್ಮ ತನಿಖಾಧಿಕಾರಿಯವರು ಬಂಧಿಸಿದ್ದಾರೆ. ಯುವತಿಯರ ದಿಟ್ಟ ನಿಲುವಿನಿಂದ ಪೊಲೀಸರು ಕೊನೆಗೂ ದಂಧೆಕೋರರನ್ನ ಮಟ್ಟ ಹಾಕಲು ಮುಂದಾಗಿದ್ದಾರೆ. ಈಗ ಒಬ್ಬನನ್ನ ಬಂಧಿಸಿರೋ ಪೊಲೀಸರು ಉಳಿದ ಆರೋಪಿಗಳ ಪಾತ್ರದ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.